ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವಂತೂ ಸಖತ್ತಾಗಿದ್ದೀವಿ. ಆ್ಯಂಡ್ ಇವಾಗ ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂತ ಹೇಳಿದ್ರೆ ಹಾಸನ ಹೋಗ್ತಿದ್ದೀವಿ ಗಾಯ್ಸ್. ಯಾಕೆ ಅಂತ ಹೇಳಿದ್ರೆ ಇನ್ನೇನು ಶಿವರಾತ್ರಿ ಹಬ್ಬ ಬಂತಲ್ಲ, ಸೊ ಹಾಗಾಗಿ ನನ್ನ ಹಸ್ಬೆಂಡ್ ವಿಶ್ವ ಬಂದು ಪಾದಯಾತ್ರೆ ಹೋಗ್ತಾರೆ ಧರ್ಮಸ್ಥಳಕ್ಕೆ. ಇವಾಗ ನಾಳೆ ವೆಡ್ನೆಸ್ಡೇ ಅಲ್ವಾ, ಸೊ ನಾಳೆ ಹೊರಡ್ತಾರೆ. ಅಲ್ಲಿಗೆ ಸಂಡೇ ರೀಚ್ ಆಗ್ತಾರೆ. ಸೊ ಹಾಗಾಗಿ ಇವತ್ತು ಹಾಸನಿಗೆ ಹೊರಟಿದ್ವಿ. ಆ್ಯಂಡ್ ವಿಶ್ವನ ಫ್ರೆಂಡು ಮದುವೆ ಕೂಡ ಇದೆ, ಅಲ್ಲಿಗೆ ಹೋಗಬೇಕು ಸಂಜೆ. ಇವಾಗ ಆಲ್ಮೋಸ್ಟ್ 2 o'clock ಆಗ್ತಿದೆ ಮಧ್ಯಾಹ್ನ. ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ವಿಶ್ವಂಗೆ ಬೇಗ ಕೆಲಸ ಮುಗಿದ್ರಿಂದ ಈಗಲೇ ಹೊರಡ್ತಾ ಇದ್ದೀವಿ. ಇವಾಗ ಹಾಸನ ರೀಚ್ ಆಗಿ ಮದುವೆ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಊರಿಂದ, ಅಂದರೆ ನಮ್ಮೂರಿಂದ ಅಮ್ಮನ ಮನೆ ಇದೆಯಲ್ಲ, ಅಲ್ಲಿಂದ ಹೊರಡ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿ ಎಲ್ಲರೂ. ಊರಿಂದ ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ ಹೋಗ್ತಾ ಇದ್ದಾರೆ ಪಾದಯಾತ್ರೆಗೆ. ಪ್ರತಿ ವರ್ಷವೂ ಹೋಗ್ತಾರೆ. ವಿಶ್ವಂದು ಆಲ್ರೆಡಿ 3 years ಆಗಿತ್ತು. ಆ್ಯಂಡ್ ಲಾಸ್ಟ್ ಇಯರ್ಗೆ 4 years. ಅವರು ಲಾಸ್ಟ್ ಇಯರ್ ಯಾವುದೋ ರೀಸನಿಂದ ಹೋಗೋಕ್ಕಾಗಲಿಲ್ಲ. ಅಂದರೆ ಆಫೀಸ್ದೇನೋ ರೀಸನ್ ಇತ್ತು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಸೊ ಈ ಸಲ ಹೋಗ್ತಾ ಇದ್ದಾರೆ. ಹೇಗಿರುತ್ತೆ ಅವ್ರಿಗೆ ಬಾಯೆಲ್ಲ ಮಾಡಿ ವಾಪಸ್ ಬರೋದು. ಆ್ಯಂಡ್ ದಟ್ಸ್ ಇಟ್. ಇವಾಗ ಹೋಗೋಣ ಬನ್ನಿ. ಹಾಯ್ ಮಾಡಿಸಿ. ಹಾಯ್. ರೆಡಿಯಾಗಿ ಕೂತಿದ್ದೀವಿ. ಎಲ್ಲ ಲಗೇಜ್ ಎಲ್ಲ ಇಟ್ಬರಕ್ಕೆ ಹೋಗಿದ್ದಾರೆ. ಸೊ ಬಂದ ತಕ್ಷಣ ಹೊರಡ್ಬೇಕು. ಬನ್ನಿ ಗೈಸ್, ಹೋಗುವ. ಆ್ಯಂಡ್ ವಿಶ್ವ ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ದಿನ ನಡೀತೀರಾ ಚಿನ್ನಿ? ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು? ಅದು ಬಂದ್ಮೇಲೆ ಕೇಳಬೇಕು. ಸ್ಟಾರ್ಟಿಂಗಲ್ಲಿ ಅಂದರೆ ಇಷ್ಟು ವರ್ಷ ಹೋಗಿದೆಯಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? 3 ವರ್ಷ ಹೋಗಿದ್ದೀನಿ. ಎಷ್ಟು ದಿನಕ್ಕೆ ತಲುಪ್ತೀರಾ? 3 ದಿವಸಕ್ಕೆ ತಲುಪ್ತೀವಿ. ಅಂದರೆ 3 ನೈಟು, 4ನೇ ನೈಟಿಗೆ ತಲುಪ್ತೀವಿ. ಲೈಕ್ ನಾಳೆ ವೆಡ್ನೆಸ್ಡೇ, ನಾಳೆ ಹೊರಡ್ತಾರೆ. ಸೊ ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ ತಲುಪ್ತೀರಲ್ಲ? ಸಾಟರ್ಡೆ ಸಂಜೆ ಅಷ್ಟೊಳಗೆ ಅಲ್ಲಿರ್ತೀವಿ. ಸಾಟರ್ಡೆ ಸಂಜೆ ಅಷ್ಟರಲ್ಲಿ ಹೋಗ್ತಾರೆ. ಆ್ಯಂಡ್ ಸಂಡೇ ಬೆಳಿಗ್ಗೆ ಎಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ಅದಾದಮೇಲೆ ಈವ್ನಿಂಗಲ್ಲಿ ತೇರಿರುತ್ತೆ ಧರ್ಮಸ್ಥಳದಲ್ಲಿ, ಅದನ್ನು ಬೆಳ್ಳಿ ತೇರು ನೋಡ್ಕೊಂಡ್ಬಿಟ್ಟು ಮಂಡೇ ವಾಪಸ್ ಬರ್ತಾರೆ ಹಾಸನಿಗೆ. ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್? ಹೆಂಗಿರುತ್ತೆ ಹೇಳು? ಫಸ್ಟ್ ಟೈಮ್ ಯಾರಾದರೂ ಹೋಗ್ತಾ ಇದ್ರೆ, ಹೋಗ್ಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಏನು ಹೇಳ್ತೀರಾ? ಚೆನ್ನಾಗಿರುತ್ತೆ. ಅದೇ ಫಸ್ಟ್ ಟೈಮ್ ಹೋದವರಿಗೆ ಇನ್ನು ಲೈಫಲ್ಲಿ ಬರಲೇಬಾರ್ದು ಅನ್ನಿಸ್ಬಿಡುತ್ತೆ. ಬಟ್ ದ ಲಾಸ್ಟ್ ಡೇ ಟ್ರಾವೆಲಿಂಗ್ ಇದೆಯಲ್ಲ, ಅದು ಧರ್ಮಸ್ಥಳ ರೀಚ್ ಆಗಿದ ತಕ್ಷಣ ಏನೋ ಒಂಥರ ರಿಲ್ಯಾಕ್ಸ್ಡ್ ಫೀಲಿಂಗ್ ಬರುತ್ತೆ. ಒಂಥರ ಡಿವೈನ್ ಫೀಲಿಂಗ್ ಥರ. ಅಷ್ಟು ನಡ್ಕೊಂಡು ಹೋಗಿರ್ತಾರಲ್ಲ ಇವರೊಬ್ಬರೇ ಅಲ್ಲ ಗೈಸ್, ಲಕ್ಷ ಜನ ನಡ್ಕೊಂಡು ಹೋಗ್ತಾರೆ. ಇಟ್ಸ್ ಲೈಕ್ ತುಂಬ ಕ್ರೌಡ್ ಇರುತ್ತೆ. ಬಟ್ ಸ್ಟಿಲ್ ಯು ಡೋಂಟ್ ಫೀಲ್ ಲಾಸ್ಟ್. ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಒಂದ್ಸಲ ಬಂದಮೇಲೆ ಮತ್ತೆ ಹೋಗ್ಬೇಕಂತನೂ ಅನಿಸುತ್ತೆ. ಅದು ಚೆನ್ನಾಗಿರುತ್ತೆ. ಅದು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇಟ್ಸ್ ಎ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಸೂಪರಾಗಿರುತ್ತೆ. ಯಾಕಂದರೆ ನಿಮ್ಮ ಬಾಡಿಗೆ ಯಾವತ್ತೂ ನೀವು ಅಷ್ಟು ಲೆವೆಲಿಗೆ ಟಾರ್ಚರ್ ಮಾಡಿರಲ್ಲ. ಸೊ ಮಾಡಿದಾಗ ನಿಮ್ಮಲ್ಲೊಂದು ಸೆಲ್ಫ್ ಬಿಲೀಫ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಯು ಬಿಕೇಮ್ ಸೋ ಸ್ಟ್ರಾಂಗ್. ಆ್ಯಂಡ್ ನಿಮ್ಗೆ ಅನಿಸುತ್ತೆ ಇದು ಯಾವ ಎಮೋಷ್ನಲ್ ಪೇನ್ ಎಲ್ಲ ಯಾವುದೂ ಅಲ್ಲ ಈ ಪೇನ್ ಮುಂದೆ ಅಂತ. ಸೊ ಯು ವಿಲ್ ಗೆಟ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಏನೋ ಎಲ್ಲ ಒಳ್ಳೇದಾಗಲಿ, ಹುಷಾರಾಗೆ ಹೋಗ್ಬಿಟ್ಟು ಬನ್ನಿ. ಅದು ಸೆಲ್ಫ್ ಬಿಲೀಫ್ ಅಷ್ಟೇ. ಅದು ನನಗೇನಿದ್ರೆ ಇಟ್ಸ್ ಆಲ್ ಅಬೌಟ್ ಹೌ ದೇ ಥಿಂಕ್. ನನಗೆ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಲ್ಲಿಂದ ಹೋದ್ಮೇಲೆ ಒಳ್ಳೇದಾಗಿದೆ ಅಂತಲೇ ಹೇಳ್ಬೋದು. ಯಾವುದು ನೆಗೆಟಿವ್ ಆ ಥರ ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಇಟ್ಸ್ ಎ ಎಕ್ಸ್ಪೀರಿಯನ್ಸ್. ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಎವ್ರಿ ಒನ್ ಶುಡ್ ಹ್ಯಾವ್ ಅಟ್ಲೀಸ್ಟ್ ಒನ್ ಟೈಮ್. ಬಟ್ ಯಾರಾದರೂ ಹೋಗ್ಬೇಕು ಅಂದರೆ ಲೈಕ್ ಇಂಪಾಸಿಬಲ್. ಫಸ್ಟ್ ಟೈಮ್ ಹೋಗ್ಬೇಕಂತಂದ್ರೆ ತುಂಬ ವಿಲ್ ಪವರ್ ಬೇಕು, ತುಂಬ ಸ್ಟ್ರೆಂತ್ ಬೇಕು ಬಾಡಿಲಿ. ಸೊ ಒಂದ್ಸಲ ಹೋಗೋರ್ಗು ಏನು ಬೇಡ, ತುಂಬ ವಿಲ್ ಪವರ್ ಇಸ್ ಮ್ಯಾಟರ್ಸ್ ಮೋಸ್ಟ್. ಯಾಕಂದರೆ ಮಕ್ಕಳು ಸಹ ನಡೀತಿರ್ತಾರೆ. ಸಣ್ಣ ಮಕ್ಕಳನ್ನ ಎತ್ಕೊಂಡು ಕೂಡ ನಡೀತಿರ್ತಾರೆ ಗೈಸ್. ಬ್ಯಾಂಗ್ಳೂರಿಂದನೂ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ ಅನ್ಕೊಂತೀನಿ, ಬ್ಯಾಂಗ್ಳೂರಿಂದ. ಅಲ್ಲೇನಾದ್ರೂ ನಾವು ಹೋಗ್ಬೇಕಾದ್ರೆ ಹಾಸನಿಗೆ ಸಿಕ್ಕರೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವಾಗ ಟೈಮ್ ಆಗಿದೆ, ಹೋಗೋಣ. ಹೋಗೋಣ, ತೆಗಿರಿ ಬಾಯಿಂದ. ನಾನು ಇಲ್ಲಿ ಹಿಂಗೆ ಕುತ್ಕೊಂಡ ತಕ್ಷಣ ಅಲ್ಲಿ ಕೂತಿದ್ಲು ನೋಡಿ, ಇವಾಗ ಹೆಂಗೆ ಬರ್ತಾಳೆ ಅಂತ. ಇಷ್ಟು ಜಲಸಿ ಫೀಲ್ ಅಂದರೆ ಇಷ್ಟೇ. ನಾನು ಹಿಂಗೆ ಕುತ್ಕೊಂಡ್ರೆ ಅವಳು ಹಿಂಗೆ ಕುತ್ಕೊಬೇಕು. ಗರ್ಲ್ಸ್ ಜಲಸಿ. ನನ್ನ ಹೆಂಡತಿ. ಸರಿ ಗೈಸ್, ಬನ್ನಿ ಹೋಗೋಣ.
ಎಲ್ಲಿಗೆ ಹೋಗ್ತಿದ್ದೀರಾ? ಧಾರ್ಮಿಕ ಮನೆಗೆ ಹೋಗ್ತಾ ಇದ್ದಾರಂತೆ. ಈ ಕಡೆ ಬನ್ನಿ ಕುಚ್ಚು. ಇವಾಗ ಹೊರಟಿದ್ದೀವಿ ಗೈಸ್, ಲೆಟ್ಸ್ ಗೋ. ಅಂಡ್ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಕೃಷ್ಣ ಕೇಶವ್. ಯಾ, ಅಲ್ಲಿ ನನ್ನ ಫೇವ್ರೆಟ್ ಬೆಣ್ಣೆ ಮಸಾಲ ದೋಸೆ ಇದೆ, ಅದು ತಿನ್ಕೊಂಡು. ಈ ಸ್ಪೆಷಾಲಿಟಿ ಏನಂತಂದ್ರೆ ನಮ್ಮ ಗೌಡ ಅವರು ಹೋಗ್ತಾ ಇದಾರೆ ಪಾದಯಾತ್ರೆಗೆ. ಗೌಡ ಅವರು ಹೆಂಗಿದೆ? ಮೇಲೆ ಹೇಳ್ತೀನಿ. ಇವಾಗ ಹೆಂಗಿದೆ ಹೋಗ್ತಾ ಇರೋದು? ಹೋದ್ಮೇಲೆ ಗೊತ್ತಾಗುತ್ತೆ. ನಾವು ಆಸ್ ಯೂಶುವಲ್ ನಮ್ಮ ಫೇವ್ರೆಟ್ ಸ್ಪಾಟ್ ಕೃಷ್ಣ ಕೇಶವ. ಸಿ ಆಯ್ತಾ ನಿದ್ದೆ? ಏನ್ ಮಮ್ಮ ತಿಂತೀರಾ? ಇಡ್ಲಿ ವಡೆ ಸಾಂಬಾರ್. ಇಡ್ಲಿ ದೋಸೆ, ಬೆಣ್ಣೆ ದೋಸೆ. ಗೈಸ್, ನಾನಿಲ್ಲಿ ದಹಿ ಪುರಿ ಆರ್ಡರ್ ಮಾಡಿದ್ದೀನಿ, ಆ್ಯಂಡ್ ಸ್ವೀಟು ಆ್ಯಂಡ್ ಸಿಹಿಗೆ ಇಡ್ಲಿ. ಫ್ಯಾನೆಲ್ಲ ತಂದ್ಕೊಟ್ಬಿಟ್ಟವ್ರೆ. ಇವಾಗ ದೋಸೆ ಎಲ್ಲ ತಿಂದಾಯ್ತು, ಹಾಸನ ಕಡೆಗೆ ಪಯಣ. ನೋಡಿ ಗೈಸ್, ಇಲ್ಲಿ ಪಾದಯಾತ್ರಿಗಳು ಹೋಗ್ತಾ ಇದ್ದಾರೆ. ಈ ಥರ ಹೋಗ್ತಾ ಇರ್ತಾಳೆ, ಧರ್ಮಸ್ಥಳವರೆಗೂ ನಡ್ಕೊಂಡು. ನೋಡಿ ಗೈಸ್, ಇವಾಗ ಇನ್ನೇನು ಹಾಸನ ರೀಚ್ ಆಗ್ತಾ ಇದ್ದೀವಿ. ಅಂಡ್ ತುಂಬ ಜನ ಪಾದಯಾತ್ರಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು, ಅಲ್ಲೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಸಿಹಿದೊಂದ್ರೆ ಒಂದು ನಿದ್ದೆ ಆಯ್ತು ಇವಾಗ ಇನ್ನೇನು ಹಾಸನ ರೀಚ್ ಆದ್ವಿ. ಆ್ಯಂಡ್ ಇವಾಗ ಹಣ್ಣು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ, ಆರೆಂಜು. ಯಾಕಂತಂದರೆ ನಾಳೆ ಪಾದಯಾತ್ರೆಗಳು ಹೋಗ್ತಾ ಇರ್ತಾರಲ್ಲ, ಸೊ ಊರಿಗೆ ಹೋಗ್ತೀವಲ್ಲ, ಅಲ್ಲೊಂದು 15 ಮೆಂಬರ್ಸ್ ಹೊರಟಿದ್ದಾರೆ ಊರಿಂದ. ಅವರಿಗೆಲ್ಲ ಒಂದೊಂದು ಆರೆಂಜ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ಹಣ್ಣು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ನಿಂಗೂ ಕೊಡ್ತೀನಿ, ಬನ್ನಿ ಇವಾಗ ಹಣ್ಣು ತಗೊಳಕ್ಕೆ. ಇನ್ನೊಂದ್ಸತಿ ಹೇಳಿ. ನೀನು ಹೇಳು. ಹೇಳಿ ಈಗ ಹೆಂಗ್ ಬಂತು ಅದನ್ನೇ ಹಾಕು ಸರ್. ಇಲ್ಲ ಏನ್ ಹೇಳಿ ಹೇಳ್ತಿದ್ರಲ್ಲ. ದಾನವೀರ ಶೂರ ಕರುಣೆ ಮೌನಂಗೆ ಜಯವಾಗಲಿ ಜಯವಾಗಲಿ. ಆರೆಂಜ್ ಕೊಟ್ಟು ದಾಹ ತೀರಿಸ್ತಿದ್ದಾರೆ. ಕಾಮಿಡಿ. ಅಪ್ಪ ಕಾಮಿಡಿ ಮಾಡ್ತಿದ್ದಾರಾ? ಬನ್ನಿ ಹಿಂದೆ, ಮುಂದೆ ಕೂರು, ಪುಕ್ಕ ಹತ್ರ ಕೂರು. ಗೈಸ್, ಇಲ್ಲಿ 3 kg ತಗೊಂಡಿದ್ದೀವಿ, ಎಕ್ಸ್ಟ್ರಾನೇ ತಗೊಂಡಿದ್ದೀವಿ. ನೋಡೋಣ, ನಾಳೆ ಕೊಡೋಣ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಈವ್ನಿಂಗ್ ಬಂದು ಸ್ವಲ್ಪ ಹಬ್ಬ ಎಲ್ಲ ಇತ್ತು, ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಹೊರಟ್ವಿ. ಆಲ್ಮೋಸ್ಟ್ ಟೈಮ್ ಆಗಿದೆ ಅಂತ ಬೇಗ 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 ಎಲ್ಲ ಹರಿಯಲ್ಲಿದ್ವಿ. ಲೈಕ್ ಅಲ್ಲಿಂದ ನಾವು ಮದುವೆಗೆ ಹೋಗಬೇಕಿತ್ತು, ಅಲ್ಲಿ ಇವ್ರ ಫ್ರೆಂಡ್ ಮದುವೆ ಇತ್ತಲ್ಲ, ಸೊ ಅವ್ರನ್ನ ಮಾತಾಡಿಸ್ಕೊಂಡು ಅದಾದಮೇಲೆ ಊರಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ಬೇಗ ಹೋಗಿ. ಆ್ಯಂಡ್ ಸದ್ಯ ನಾವು ಚೌಟ್ರಿಗೆ ಹೋದಾಗ ಹುಡುಗ ಸಿಕ್ಕಿದ್ರು, ಸೊ ಅವ್ರನ್ನ ಎಲ್ಲ ಮಾತಾಡಿಸ್ಕೊಂಡು ಬೇಗ ಬೇಗ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಫುಲ್ ಇದೆ, ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ವಯಸ್ಸು ಯಾರು ಬಂದಿಲ್ಲ, ನಾವೇ ಫಸ್ಟ್. ಹಾಯ್ ನೋಡಿ ಗೈಸ್, ಸರಿ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಆದ್ರೆ ನಾವು ನಡ್ಕೊಂಡು ಹೋಗೋದಲ್ಲ, ನೀವು ಬಂದು ಕ್ಯಾಚ್ ಮಾಡೋದು. ಗೈಸ್, ನಾವೇ ತಿಂಡಿಗೆ ಫಸ್ಟು. ಯಾಕಂತ ಹೇಳಿದ್ರೆ ನಾವಿಲ್ಲಿ ತಿಂಡಿ ತಿನ್ಕೊಂಡು ಹೊರಡಬೇಕು, ಊರಿಗೆ ಹೋಗಬೇಕು. ಇವರು ಪಾದಯಾತ್ರೆ ಹೋಗ್ತಾರಲ್ಲ, ಹಂಗಾಗಿ 9:30ಗೆನೋ ಹೊರಡ್ತಾರೆ ಊರಿಂದ ಎಲ್ಲರೂ. ಆಲ್ರೆಡಿ 9 ಆಗಿಬಿಟ್ಟಿದೆ. ಈಗ ಬೇಗ ತಿಂಡಿ ಎಲ್ಲ ತಿನ್ಕೊಂಡು ಇಲ್ಲಿಂದ ಊರಿಗೆ ಹೋಗ್ಬೇಕು. ಊರಿಗೆ ಹೋಗಿ ಅಲ್ಲಿ ದೇವಸ್ಥಾನದ ಪೂಜೆ ಮಾಡಿ ಅಲ್ಲಿಂದ ಹೊರಡ್ತಾರೆ ಪಾದಯಾತ್ರೆನ. ಭಾರಿ ಎಡಬಟ್ಟು ಗೈಸ್. ನೆನ್ನೆ ಎಲ್ಲ ಅಷ್ಟು ಟೈಮ್ ಇದ್ರೂ ಮಾತ್ರ ತಗೊಂಡಿಲ್ಲ ನೋಡಿ, ಇವಾಗ ತಗೊಳಕ್ಕೆ ಹೋಗವ್ರೆ.
ಟೈಮ್ ಆಗಿದೆ ಆಲ್ರೆಡಿ. ಫ್ರೆಂಡ್ಸ್ ಕೇಳಿಲ್ವಾ ನಾನು? ಗೈಸ್ ಇವಾಗ ನಾವು ಊರಿಗೆ ಹೋಗ್ತಾ ಇದೀವಿ. ಫೈನಲಿ ಲೇಟ್ ಆಗ್ಬಿಟ್ಟಿದೆ, ಆಲ್ರೆಡಿ ತುಂಬ ಲೇಟ್ ಆಗ್ಬಿಟ್ಟಿದೆ. ಸರಿ ಲೇಟ್ ಆಗ್ಬಿಟ್ಟಿದೆ, ತುಂಬ ಲೇಟ್ ಆಗಿದೆ. ಅವರಿದ್ರೆ ಸಾಕು, ಬೇಗ ಪೂಜೆ ಮಾಡಿ ಕಳಿಸಿ ಬಾಯ್ ಬಾಯ್ ಬಾಯ್. ಮಿಸ್ ಮಾಡ್ಕೊತೀಯ ನನ್ನ? ಇವರು ರೆಡಿಯಾಗಿದ್ದಾರೆ ಪಾದಯಾತ್ರೆಗೆ. ಅನುಷಾರ ಹೆಂಗಿದ್ದೀರಾ? ಇವರು ಫುಲ್ ಎಲ್ಲ ಪ್ಯಾಕಪ್, ಕೈಗೆ ಎಲ್ಲ ಹಾಕೊಂಡು ಬೇಗ ಕರ್ಕೊ ಬಂದಿದ್ದಾರೆ ಸದ್ಯಕ್ಕೆ. ಇನ್ನ ಯಾರು ಹೋಗಿಲ್ಲ, ಸೊ ಇವಾಗ ಹೋಗ್ತಾ ಇದೀವಿ. ಹಲೋ ನನಗೆ ಬಿಸಿಲಿಗೆ ಅವಾಗ ಮತ್ತೆ ರೀಫಂಡ್ ಮಾಡೋಕ್ಕಾಗಲ್ಲ ಅಂತ ನಾನು ಕೊಡೋ ಆರೆಂಜು ನಿಮಗೆಲ್ಲ ಸುಸ್ತು ಕಡಿಮೆ ಆಗಿ ಚೆನ್ನಾಗಿ ನಡೆಯಕ್ಕೆ ಶಕ್ತಿ ಕೊಡಿ. ಎರಡೇ ದಿವಸಕ್ಕೆ ಹೋಗ್ಲಿ ನೋಡಿ, ಬ್ಯಾಗ್ ಎಲ್ಲ ಚೀಲಕ್ಕೆ ಹೋಗ್ತಾ ಇದ್ದಾರೆ. ಈಗ ಹೆಂಗೋ ರೆಡಿಯಾಗಿ ಬಂದೆ ಗೌಡ. ಹಾಯ್. ಸ್ನಾನಕ್ಕೆ ಸಿಗುತ್ತಲ್ವಾ? ಅಂಡ್ ನಾವು ಹೋದಾಗ ಸದ್ಯ ಇನ್ನು ಪೂಜೆ ನಡೀತಾ ಇತ್ತು, ಮಂಗಳಾರತಿ ಕೂಡ ಆಗಿರಲಿಲ್ಲ. ಸೊ ಹಂಗಾಗಿ ನಾವು ಹೋದ್ಮೇಲೆ ಮಂಗಳಾರತಿ ಎಲ್ಲ ಮಾಡಿ, ಅಂದರೆ ಯಾರ್ಯಾರು ಪಾದಯಾತ್ರಿಗಳಿರ್ತಾರಲ್ಲ ಅವ್ರಿಗೆಲ್ಲ ಈ ಥರ ಮಾಲೆನ ಹಾಕ್ತಾರೆ. ಸೊ ತಂದಿರ್ತಾರೆ ಮುಂಚೆನೇ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಒಂದೊಂದು ಹಾಕಿದ್ರು. ಅದಾದಮೇಲೆ ದೇವಸ್ಥಾನದಿಂದ ಎಲ್ಲರೂ ಹೊರಡ್ತಾರೆ. ಬಾಯ್ ಬಾಯ್, ಹುಷಾರಾಗಿ ಹೋಗಿ ಬನ್ನಿ. ಆ್ಯಂಡ್ ಅಲ್ಲಿಂದ ಎಲ್ಲರಿಗೂ ಬಾಯ್ ಮಾಡಿ ಕಳಿಸ್ಕೊಟ್ಟು ಅದಾದಮೇಲೆ ನಾನು ಅಪ್ಪ ಅಮ್ಮ ಸಿಹಿ ಎಲ್ಲ ಅಗೇನ್ ಹಾಸನಿಗೆ ಬಂದ್ವಿ. ಯಾಕಂದರೆ ಮದುವೆಗೆ ಹೋಗಬೇಕಿತ್ತು. ಆ್ಯಂಡ್ ಅತ್ತೆ ಮತ್ತು ಎಲ್ಲರೂ ಅಲ್ಲಿಗೆ ಬಂದಿದ್ದರು. ಸೊ ಹಾಗಾಗಿ ಎಲ್ಲ ಹೊರಟು ಹಾಸನಿಗೆ ಹೋದ್ವಿ. ಸೊ ಹಾಸನಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಸಿಹಿ ಬ್ಯಾಂಗ್ಳೂರಿಗೆ ಬಂದ್ವಿ. ಆ್ಯಂಡ್ ಆಲ್ಮೋಸ್ಟ್ ಅವರು ವೆಡ್ನೆಸ್ಡೇ ಬಿಟ್ಟಿದ್ದು. ಈ ವ್ಲಾಗ್ನ ನಾನು ಫ್ರೈಡೇ ಹಾಕ್ತಾಯಿದ್ದೀನಿ. ಲೈಕ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅವ್ರನ್ನ. ಬಟ್ ಇನ್ನೇನು 2 ಡೇಸು ಹೋಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಬರ್ತಾರೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.